ಎಲ್ಲ ರಾಶಿಯವರು ಈ ಸಂದರ್ಭದಲ್ಲಿ ಹೇಗಿರಬೇಕು? ಎಲ್ಲ ರಾಶಿಯವರಿಗೆ ಈ ಸೂರ್ಯಗ್ರಹಣ ಹೇಗೆ ಎಫೆಕ್ಟ್ ಆಗಬಹುದು? ಖಂಡಿತವಾಗಿ ಪ್ರತಿಯೊಂದು ರಾಶಿಗೂ ಕೂಡ ಗ್ರಹಣದ ಪ್ರಭಾವ ಫಲಿತಾಂಶ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಯಾವ ರಾಶಿಗೆ ವಿಶೇಷವಾಗಿ ಗ್ರಹಣದ ದುಷ್ಪರಿಣಾಮ ಇರುತ್ತೋ ಅವರು ವಿಶೇಷವಾದಂತಹ ಆಚರಣೆಗಳನ್ನು ಶಾಂತಿಯನ್ನು ಮಾಡಿಸ್ಕೊಳ್ಳೇಬೇಕು. ಅದನ್ನು ಹೊರತಾಗಿಯೂ ಕೂಡ ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ 12 ರಾಶಿಯವರು ಕೂಡ ಕೆಲವು ನಿಯಮಗಳನ್ನು ಅನುಸರಿಸ್ತಕ್ಕಂತಹದ್ದು ಅವರಿಗೆ ಕ್ಷೇಮ. ಆ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದಾಗ ಮೇಷರಾಶಿಯವರಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮಟ್ಟಿನ ಸಮಸ್ಯೆ. ಕಾರಣ ಏನು ಅಂತಂದರೆ ಮೀನರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ನಮಗೆ ಮೇಷರಾಶಿ 2ನೇ ಮನೆ ಆಗುತ್ತೆ. ಅದನ್ನು ನಾವು ಜ್ಯೋತಿಷದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರಿತೀವಿ. ಸಂಪತ್ತು ಸ್ಥಾನ, ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕರಿತಕ್ಕಂಥದ್ದುಂಟು. ಅವರಿಗೆ ಏನಾಗುತ್ತೆ ಅಂತಂದರೆ ಹಣ ಆಗ್ಬೋದು, ಆರೋಗ್ಯದ ವಿಚಾರ ಆಗ್ಬೋದು, ಮತ್ತು ಸ್ಥಳ ಸ್ಥಾನ ಇದರ ಬದಲಾವಣೆ ಆಗಬಹುದು. ಈ ರೀತಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸರಿಯಾದಂತಹ ತೀರ್ಮಾನ ಬಹಳ ಮುಖ್ಯವಾಗುತ್ತೆ. ಹಣದ ವಿಚಾರ ಬಂದಾಗ ಯಾವುದ್ಯಾವುದೋ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಆರೋಗ್ಯದ ವಿಚಾರ ಬಂದಾಗ ತಾತ್ಸಾರ ಭಾವನೆಯಿಂದ ಮಾಡುವಂಥದ್ದು, ಸ್ವಯಂ ವೈದ್ಯ, ತಾವೇ ಏನೋ ಔಷಧಿ ಗೊತ್ತು ಅಂತ ಹೇಳಿ ತಾವೇ ಏನೋ ತೀರ್ಮಾನ ಮಾಡುವಂಥದ್ದು. ಈ ರೀತಿ ಸಮಸ್ಯೆಗಳಾಗುತ್ತೆ. ಸ್ಥಳ ಅಥವಾ ಸ್ಥಾನ ಬದಲಾವಣೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾಯಿಸಬೇಕಾದ್ರೆ ನಾವಿರುವಂತಹ ಜಾಗಕ್ಕಿಂತ ಮುಂದೆ ಹೋಗುವಂತಹ ಜಾಗದಲ್ಲಿ ನಮಗೆ ಅನುಕೂಲ ಇರಬೇಕು. ಆಗ ನಾವು ಸ್ಥಳ ಬದಲಾವಣೆ ಮಾಡಿದರೆ, ಸ್ಥಾನ ಬದಲಾವಣೆ ಮಾಡಿದರೆ ಅದಕ್ಕೊಂದು ಗೌರವ ಇರುತ್ತೆ, ಅದಕ್ಕೊಂದು ಶಕ್ತಿ ಬರುತ್ತೆ. ಇಲ್ಲಿಗಿಂತ ಕನಿಷ್ಠ ಮಟ್ಟಕ್ಕೆ ನಾವು ಹೋದರೆ ಯಾವುದಕ್ಕೋಸ್ಕರ ಬದಲಾವಣೆ ಮಾಡಬೇಕಾಗಿತ್ತು? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಈ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗುತ್ತೆ. ಇನ್ನು 2ನೇ ರಾಶಿ ವೃಷಭ ರಾಶಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಸಮಯ ಚೆನ್ನಾಗಿದೆ. ವೃಷಭ ರಾಶಿಗೆ ಒಳ್ಳೆಯದಕ್ಕೆ ವಿನಿಯೋಗ ಮಾಡಿಕೊಳ್ಬೇಕು. ಯಾವಾಗ ನಮಗೆ ಅಧಿಕಾರ, ಹಣ ಎಲ್ಲ ಕೈ ಸೇರುತ್ತೆ ಆಗ ಅಹಂಕಾರವೂ ಕೂಡ ನಮಗೆ ಗೊತ್ತಿಲ್ಲದೆ ಇವೆರಡದಕ್ಕಿಂತ ಪ್ರಬಲವಾಗಿ ಬೆಳೆದು ಬಿಡುತ್ತೆ. ಅದರ ಕೈಗೆ ಬುದ್ಧಿಯನ್ನು ಕೊಟ್ಟಾಗ ಅನರ್ಥಗಳು ಸಂಭವಿಸ್ತಕ್ಕಂಥದ್ದು ಸ್ವಭಾವ. ಆ ರೀತಿ ಇದ್ದಾಗ ಅದೃಷ್ಟವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂತಹ ಕಿವಿ ಮಾತು. ಇನ್ನು 3ನೇದು ಮಿಥುನ ರಾಶಿಗೆ ಹೋದಾಗ ಏನಾಗುತ್ತೆ ಅಂದರೆ ಮಿಥುನ ರಾಶಿಗೆ ಮಿಶ್ರ ಫಲ ಇದೆ. ಆ ಮಿಶ್ರ ಫಲ ಇರುವಾಗ ಸರಿತಪ್ಪುಗಳ ವಿವೇಚನೆ ಇರಬೇಕು. ಸಾಧಕ ಬಾಧಕಗಳ ಒಂದು ತಿಳುವಳಿಕೆ ಇರಬೇಕು. ನಾನು ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇನ್ಯಾವುದೋ ನಿರ್ಧಾರ ಮಾಡ್ತಾ ಇದ್ದೀನಿ ಅನ್ನುವಾಗ ಇದರಿಂದ ಆಗುಹೋಗುಗಳೇನು, ನನಗೆ, ನನ್ನ ಪರಿವಾರಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಏನು ಒಳಿತಾಗಬಹುದು ಅಥವಾ ಕೆಡಕಾದರೂ ಏನಾಗಬಹುದು, ಈ ವಿವೇಚನೆ ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಶಿಸ್ತನ್ನು ಪಾಲಿಸಬೇಕು. ಅಶಿಸ್ತಿಗೆ ನೀವು ಬೆಲೆ ಕೊಟ್ಟರೆ ಜೀವನ ಹಾಳಾಗಿಬಿಡುತ್ತೆ. ಆದ್ದರಿಂದ ಅದು ಬಹಳ ಮುಖ್ಯ. ಜೊತೆಗೆ ಕಾನೂನಿಗೆ ಶರಣ ಆಗಬೇಕು. ನಮ್ಮದೇ ಆದಂತಹ ತೀರ್ಮಾನಗಳೇ ಕೊನೆ ಅಥವಾ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಇದು ಯಾವುದೂ ಕೂಡ ಬೇಡ ಅಂತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಕಷ್ಟದ ಕಾಲ ಕಳೆಯುವಂತಹ ಪರ್ವಕಾಲ ಇದು. ಗ್ರಹಣದ ಸಮಯದಲ್ಲಿ ಇಲ್ಲಿವರೆಗೆ ಏನು ಕಷ್ಟ ನಷ್ಟಗಳನ್ನು ಅನುಭವಿಸಿರುವಂಥದ್ದಿದೆ ಅದೆಲ್ಲ ಮುಂದಕ್ಕೆ ಸರಿಯಾಗುವಂತಹ ಸಮಯ. ಅದರ ಸೂಚನೆ ಇವತ್ತು ಗೊತ್ತಾಗುವಂಥದ್ದು. ದುಡುಕು ಸ್ವಭಾವದಿಂದ ಹೊರಬರಬೇಕು. ಪ್ರತಿಯೊಂದಕ್ಕೂ ಕೂಡ ಆತರಾತರವಾಗಿ ನಿರ್ಧಾರವನ್ನು ತಗೊಳ್ಳುವಂಥದ್ದು, ಸಿಟ್ಟಿನಿಂದ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ನಮ್ಮ ಒತ್ತಡಗಳನ್ನು ಬೇರೆಯವರ ಮೇಲೆ ಹೇರ್ತಕ್ಕಂಥದ್ದು, ಇದು ಯಾವುದೂ ಕೂಡ ಇರಬಾರ್ದು. ಆದಷ್ಟು ಹಣವನ್ನು ಉಳಿಸ್ಕೊಳ್ಬೇಕು. ಅಂದರೆ ಹಣವನ್ನು ಗಳಿಸೋದು ಬೇರೆ, ಉಳಿಸೋದು ಬೇರೆ. ಅದನ್ನು ಆಪದ್ಧನ ಅಂತ ಹೇಳ್ತೀವಿ. ಹಣವನ್ನು ಉಳಿಸಿದ್ದಕ್ಕೆ ಅಂತಹ ಆಪದ್ಧನದ ಅವಶ್ಯಕತೆ ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದಾಗುತ್ತೆ. ಇನ್ನು ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಹಾಗಂತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನು ಮಾಡುತ್ತೆ ಅಂತ ತಾತ್ಸಾರ ಮಾಡಿದರೆ ಅದೇ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ದೊಡ್ಡ ಕೆಲಸಗಳಿಗೆ ಅಡ್ಡಿಯಾಗಿಬಿಡುತ್ತೆ. ಕಾಂಪ್ಲಿಕೇಶನ್ಸ್. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ದೂರದ ಪ್ರಯಾಣ ಆಗಲಿ, ಪ್ರವಾಸ ಆಗಲಿ, ಮೋಜು ಮಸ್ತಿಗೋಸ್ಕರವಾಗಿ ಏನೋ ವಾಹನದಲ್ಲಿ ಓಡಾಡುವಂಥದ್ದಾಗಲಿ ಇದು ಖಂಡಿತ ಬೇಡ ಅನ್ನುವಂಥದ್ದನ್ನು ಹೇಳಬೇಕು. ಅತಿಯಾಗಿ ಯಾರನ್ನೂ ನಂಬಾರದು. ಇಡೀ ಜಗತ್ತು, ಇಡೀ ಪ್ರಪಂಚ ಇರೋದು ನಂಬಿಕೆಯ ಆಧಾರದ ಮೇಲೆ. ಆದರೆ ಒಂದು ವಿಷಯಕ್ಕೆ ವೈಯಕ್ತಿಕವಾದಂತಹ ಕೆಲವು ಸಂಗತಿಗಳಿಗೆ ಬೇರೆಯವರನ್ನೇ ಅವಲಂಬಿತವಾಗಿ ಅವ್ರನ್ನೇ ಪೂರ್ಣವಾಗಿ ನಂಬುವಂಥದ್ದಿದೆಯಲ್ಲ, ಅಲ್ಲಿ ವಂಚನೆಗೆ ಹೆಚ್ಚು ಅವಕಾಶ ಇದೆ. ಅದನ್ನು ಗಮನಿಸಲಿಲ್ಲ ಅಥವಾ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ
ಅಕ್ರಮವಾದಂತಹ ಯಾವ ವಿಚಾರಗಳು ಬೇಡ. ಯಾವುದು ಕಾನೂನಿಗೋ ಸಮಾಜಕ್ಕೋ ಅಥವಾ ನಮ್ಮ ಕುಟುಂಬದ ಚೌಕಟ್ಟಿಗೋ ವಿರುದ್ಧವಾಗಿರುವಂಥದ್ದು ಯಾವ ವಿಷಯವೂ ಕೂಡ ಬೇಡ. ಆಮೇಲೆ ವಾಮಾಚಾರದ ಸಂಪಾದನೆ ಬೇಡ. ಅಂದರೆ ನನಗೆ ಹಣದ ಅವಶ್ಯಕತೆ ಇದೆ ಅಥವಾ ಏನೋ ಒಂದು ಆಸೆ ಇದೆ ಅಂತ ಹೇಳಿ ಕೆಟ್ಟ ದಾರಿಯನ್ನು ಹಿಡಿತಕ್ಕಂಥದ್ದು, ವಾಮ ಮಾರ್ಗವನ್ನು ಹಿಡಿತಕ್ಕಂಥದ್ದು, ಅಥವಾ ಸಂಬಳವನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥವರು ಲಂಚದ ಆಸೆಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಇದು ಬೇಡ ಅಂತ ಅರ್ಥ. ಆಮೇಲೆ ನ್ಯಾಯಾಲಯದ ವಿಚಾರದಲ್ಲಿ ಬಂದರೆ ಸ್ವಲ್ಪ ಬೇಸರವಾಗುತ್ತೆ. ತಪ್ಪನ್ನು ಮಾಡ್ಕೊಂಡಿರ್ತೀರಿ, ನ್ಯಾಯ ನನ್ನ ಪರವಾಗಿ ಆಗಲಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತೀರಿ, ಇದು ಯಾವ ನ್ಯಾಯ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಬದಲಾವಣೆಗೆ ಹೆಚ್ಚು ಅವಕಾಶಗಳಿದೆ. ಅದು ಸ್ಥಾನ, ಉದ್ಯೋಗ, ವ್ಯವಹಾರ, ವಾಣಿಜ್ಯ ಕ್ಷೇತ್ರ, ತನ್ನನ್ನು ತಾನು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು. ಹೆಚ್ಚು ಶತ್ರುಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ತುಲಾರಾಶಿಯವರು. ಯಾಕೆ ಅಂತಂದರೆ ಮಾತಾಡಿಸಿದವರೆಲ್ಲ ಶತ್ರುಗಳಾಗ್ಬಿಡ್ತಾರೆ. ಯಾಕೆ ಅಂತಂದರೆ ಅಧಿಕಾರಯುತವಾದಂತಹ ಮಾತು, ನಾನು ಹೇಳಿದ್ದೇ ನಡಿಬೇಕು ಅಂತಕ್ಕಂತಹ ಒಂದು ಈ ಡಿಕ್ಟೇಟರ್ಶಿಪ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಇರುವಾಗ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ. ಜನಕ್ಕೆ ಸಾಮಾನ್ಯವಾಗಿ ಈ ಸಮಾಜದಲ್ಲಿ ಏನಾಗುತ್ತೆ, ಅವ್ರು ಹೇಳಿದ್ದನ್ನು ನಾವೇನು ಕೇಳಬೇಕು, ಈ ಭಾವನೆ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಹಾಗಾಗುತ್ತೆ ಮಾತು ಮೃದುವಾಗಿರಬೇಕು. ಒರಟಾದಂತಹ ಮಾತಿನಿಂದಲೇ ಒಂದಷ್ಟು ಜನ ಶತ್ರುಗಳು ಶುರುವಾಗ್ತಾರೆ. ಆ ರೀತಿಯದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡ್ರೆ, ಎಲ್ಲವನ್ನೂ ಕೂಡ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿದರೆ ಅನುಕೂಲ ಆಗುವಂಥದ್ದಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಇವತ್ತಿನ ಟ್ರೆಂಡ್ ಇರುವ ಹಾಗೆ ಷೇರು ವ್ಯವಹಾರದಲ್ಲಿ ತಮ್ಮನ್ನು ತಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಷೇರು ವ್ಯವಹಾರಕ್ಕೆ ಬಿದ್ರಿ ಅಂತಂದರೆ ಬೀದಿಗೆ ಬರಬೇಕಾಗತ್ತೆ, ಅದನ್ನು ಗಮನಿಸಬೇಕು. ಹಣ ಹೂಡಿಕೆಯನ್ನು ಮಾಡಬಾರ್ದು. ಯಾವುದೇ ಇನ್ವೆಸ್ಟ್ಮೆಂಟ್ಸು ಈ ವರ್ಷದಲ್ಲಿ ಅಥವಾ ಈ ಗ್ರಹಣದ ಪ್ರಭಾವ ಕಳೆಯೋವರೆಗೆ ಬೇಡ ಅನ್ನುವಂತಹ ಅರ್ಥ. ಸಾಲದ ವ್ಯವಹಾರದಿಂದ ತೊಂದರೆ ಆಗುತ್ತೆ. ತಾವು ಯಾವುದೋ ಉದ್ದೇಶಕ್ಕೆ ಸಾಲವನ್ನು ಮಾಡ್ತಕ್ಕಂಥದ್ದು, ಆ ಸಾಲವನ್ನು ತೀರಿಸ್ಲಿಕ್ಕೆ ಆಗದಲೇ ಸಂಕಟ ಪಡುವಂಥದ್ದು, ಬೇರೆಯವರಿಗೆ ಸಾಲ ಕೊಡಿಸುವಂಥದ್ದು, ಅಥವಾ ಬೇರೆಯವರಿಗೆ ಸಾಲ ಕೊಡುವಾಗ ತಾವು ಸಾಕ್ಷಿದಾರರಾಗ್ತಕ್ಕಂಥದ್ದು, ಇವೆಲ್ಲ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣವಾಗುತ್ತೆ. ಆ ಸಾಲದ ಪ್ರಭಾವದಿಂದ ಹಲವಾರು ರೀತಿಯ ಅವಘಡಗಳು ಪ್ರಪಂಚದಲ್ಲಿ ಈಗಾಗಲೇ ಸಂಭವಿಸ್ತಾ ಇದೆ. ನಮ್ಮ ಸುತ್ತಮುತ್ತಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದರಿಂದ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದು ಅದನ್ನು ಗಮನಿಸಬೇಕು. ಇನ್ನು ಧನುಸ್ಸು ರಾಶಿಯವರಿಗೆ ಆಸ್ತಿಯ ಸಮಸ್ಯೆ, ಅದು ಪೂರ್ವಾರ್ಜಿತ, ಪಿತ್ರಾರ್ಜಿತ, ಸ್ವಯಾರ್ಜಿತ ಯಾವುದೇ ಆಗಿರಲಿ, ಆಸ್ತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರು ಮಾಡಿಕೊಳ್ತೀರಿ ಅಂತ ಹೇಳಬೇಕಾಗತ್ತೆ. ತಾಯಿಯವರಿಗೆ ದೊಡ್ಡದಾದಂತಹ ಸಮಸ್ಯೆ ಅಂದ ತಕ್ಷಣ ಕೆಲವರು ಏನು ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ತಾಯಿಯವರಿಗೇನೋ ಆಗಿಬಿಡುತ್ತೆ. ಆ ಥರ ಅಲ್ಲ. ಅದು ಆರೋಗ್ಯ ಇರ್ಬೋದು, ತಾಯಿಯವರ ವ್ಯವಹಾರ ಇರ್ಬೋದು, ಅಥವಾ ಅವರ ಮಾನಸಿಕ ಸ್ಥಿತಿ ಇರ್ಬೋದು. ಈಗಾಗಲೇ ಅನಾರೋಗ್ಯ ಪೀಡಿತರಾಗಿದ್ದರೆ ಅವರಿಗೆ ಇನ್ನೇನೋ ತೊಂದರೆ ಆಗ್ತಕ್ಕಂಥದ್ದಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಅಂತಕ್ಕಂಥದ್ದಿರುತ್ತೆ. ಅಪವಾದಗಳು ಹೆಚ್ಚು ಬರ್ತಕ್ಕಂಥದ್ದು ಧನುರಾಶಿಯವರಿಗೆ. ಕೆಲವು ಸ್ವಯಂಕೃತ ಅಪರಾಧ, ತಾವೇ ತಪ್ಪನ್ನು ಮಾಡಿಕೊಂಡು ಅದನ್ನು ಬೇರೆಯವರು ಗುರುತಿಸಿ ಹೇಳುವಂಥದ್ದು. ಇನ್ನು ಕೆಲವು ತಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ತಾವು ನಡ್ಕೊಳ್ತಕ್ಕಂತಹ ರೀತಿ ಇದೆಯಲ್ಲ, ಅದು ತಾವೇ ತಪ್ಪಿತಸ್ಥರು ಅಂತ ಹೇಳಿ ಸಮಾಜ ಗುರುತಿಸುವಂಥದ್ದು. ಈ ರೀತಿಯಾಗುತ್ತೆ. ಆಮೇಲೆ ಕುಟುಂಬದ ಸದಸ್ಯರ ಜೊತೆಯಲ್ಲೇ ನಿಷ್ಠುರವಾಗ್ತಕ್ಕಂಥವು. ತಮ್ಮವರು ಕುಟುಂಬದಲ್ಲೇ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಬಂಧುಗಳಿರ್ಬೋದು, ಅವರ ಜೊತೆಯಲ್ಲೇ ನಿಷ್ಠುರ ಆಗ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಬಂದರೆ ಸ್ವಂತ ಆಸ್ತಿಯ ವಿಚಾರದಲ್ಲಿ ಗೊಂದಲ. ತಾವೇನೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಿ, ಆದರೆ ಅದೇ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡಿಕೊಳ್ತೀರಿ. ಜೊತೆಗೆ ಅಧಿಕವಾದಂತಹ ಕೋಪ, ಶಾರ್ಟ್ ಟೆಂಪರ್ ಅಂತ ಏನು ಹೇಳ್ತೀವಿ, ಮಾತಾಡಿಸಿದ್ರೆ ಸಾಕು ಜಗಳಕ್ಕೆ ಬರೋದು. ಈ ಥರ ಸ್ವಭಾವದಿಂದ ಕೆಲವು ತೊಂದರೆ ಆಗುತ್ತೆ. ವೃತ್ತಿಯಲ್ಲಿ ಎಚ್ಚರಿಕೆ ಇರಬೇಕು. ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ತುಂಬ ಗೌರವ ನಿಮಗಿರಬೇಕು. ಮೊದಲು ನೀವೇ ತಾತ್ಸಾರ ಮಾಡಿದರೆ ಬೇರೆಯವರು ಹೇಗೆ ನಿಮ್ಮನ್ನು ಗೌರವಿಸ್ತಾರೆ, ಇದು ಪ್ರಶ್ನೆಯಾಗುತ್ತೆ. ಅವಮಾನದ ಸೂಚನೆ ಇರತಕ್ಕಂಥದ್ದು. ಇಲ್ಲಿ ಸಂಸ್ಕಾರದ ಕೊರತೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕೆ ಇದನ್ನ ವಿಶೇಷವಾಗಿ ಇಲ್ಲಿ ಹೇಳಬೇಕು ಅಂತಂದರೆ, ತಂದೆ ತಾಯಿ ಇಬ್ಬರೂ ಕೂಡ ಮಕ್ಕಳಿಗೆ ಸರಿಯಾದಂತಹ ಸಂಸ್ಕಾರ ಕೊಡಬೇಕು. ತಂದೆಯಿಂದ ಸರಿಯಾದಂತಹ ಸಂಸ್ಕಾರ ಮಗುಗೆ ಸಿಕ್ಕಲಿಲ್ಲ ಅಂತಂದರೆ ಮುಂದೆ ಅವನು ತಗೊಳ್ತಕ್ಕಂತಹ ತೀರ್ಮಾನ, ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ರೀತಿ ಏನಾಗುತ್ತೆ, ಅಪಮಾನ. ಯಾಕೆಂದರೆ ಅಪ್ಪನಿಂದ ಸಂಸ್ಕಾರ ಬರಲಿಲ್ಲ, ಅಪಮಾನವಾಗುತ್ತೆ. ಅವ್ವನಿಂದ ಸಂಸ್ಕಾರ ಸರಿಯಾಗಿ ಬರಲಿಲ್ಲ, ಅವಮಾನವಾಗುತ್ತೆ. ಹೀಗಾಗುತ್ತೆ. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಇನ್ನು ಕುಂಭರಾಶಿಯವರಿಗೆ ಒಂದಷ್ಟು ಸಂತೋಷದ ಕಾಲ, ಚೆನ್ನಾಗಿರತಕ್ಕಂತಹ ಕಾಲ ಇದೆ. ಮಾತಿನಿಂದ ಹಾಳಾಗ್ತಕ್ಕಂತಹ ಸಾಧ್ಯತೆ ಇದೆ.
ಮಾತಿನ ಭರದಲ್ಲಿ ಖುಷಿಯಾಗಿದ್ದೀವಿ, ಯಾರೋ ಸಂತೋಷವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರ ವೈಯಕ್ತಿಕವಾದಂತಹ ವಿಚಾರಕ್ಕೆ ಹೋಗಿ ಮಾತಾಡಿ ಏನೋ ಅಲ್ಲಿ ಎಡವಟ್ಟನ್ನು ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿದು ಬೇಡ ಅಂತ ಅರ್ಥ. ಹೆಣ್ಣಿಗೆ ಗಂಡಿನಿಂದ, ಗಂಡಿಗೆ ಹೆಣ್ಣಿನಿಂದ ತೊಂದರೆಯಾಗ್ತಕ್ಕಂಥದ್ದು, ಸಮಸ್ಯೆ ಬರ್ತಕ್ಕಂಥದ್ದಿದೆ. ಈ ವಿಷಯದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ದುರಾಸೆ ಅಂತಕ್ಕಂಥದ್ದು ಬೇಡ. ಆಸೆ ಇರಬೇಕು, ಇಲ್ಲದೇ ಇದ್ದರೆ ಅವನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ದುರಾಸೆಯನ್ನು ಮಾಡಿಕೊಂಡ್ರೆ ಆಗಲೂ ಕೂಡ ಬದುಕೋಕ್ಕೆ ಆಗಲ್ಲ, ಅದೂ ಕಷ್ಟವಾಗುತ್ತೆ. ಬೇರೆಯವರಿಗೆ ಏನೋ ಸಹಾಯ ಮಾಡ್ತೀನಿ, ನನ್ನ ದೊಡ್ಡಸ್ತಿಕೆಯನ್ನು, ನನ್ನ ಪ್ರತಿಷ್ಠೆಯನ್ನು ತೋರಿಸ್ತೀನಿ ಅಂತ ಹೋಗಿ ಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂಥದ್ದಿರುತ್ತೆ. ಅದೂ ಕೂಡ ಬೇಡ ಅಂತ ಅರ್ಥ. ಹಾಗೆ ಪ್ರಶ್ನೆಗಳಿಗೆ ಕಡಿವಾಣ ಹಾಕಬೇಕು. ಯಾರು ಸಿಕ್ಕಿದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಆ ಪ್ರಶ್ನೆಗಳನ್ನೆಲ್ಲ ಕೇಳಿಬಿಡೋದು. ಅವರ ಕ್ಷೇತ್ರ ಯಾವುದು ನಮಗೆ ಗೊತ್ತಿಲ್ಲ, ನಮಗನ್ಸಿದ ಪ್ರಶ್ನೆಯನ್ನು ಎಲ್ಲರ ಹತ್ರನೂ ಕೇಳಿದರೆ ಎಲ್ಲದಕ್ಕೂ ಉತ್ತರ ಸಿಕ್ಕುತ್ತೆ ಅಂತಲ್ಲ. ಆಗ ಅದಕ್ಕೆ ಮತ್ತು ವಾದ ವಿವಾದಗಳು, ಜಗಳ ಇತ್ಯಾದಿಗಳೆಲ್ಲ ಪ್ರಾರಂಭವಾಗುತ್ತೆ. ಈ ರೀತಿದು ಬೇಡ ಅಂತಕ್ಕಂಥದ್ದು ಈ 12 ರಾಶಿಗಳ ಸ್ಥೂಲವಾದಂತಹ ಒಂದು ಯಾವ ರೀತಿಯಲ್ಲಿ ನಡೆಯುತ್ತೆ ಈ ಸಂದರ್ಭಕ್ಕನುಗುಣವಾಗಿ ಅಂತಕ್ಕಂತಹ ವಿಶ್ಲೇಷಣೆ.